ಹುಡುಗಿ ಫೋನ್ ಮಾಡ್ರೆ ಕುಸುಕು ನಿಸ್ರಿ ಮಾಡ್ತಾರೆ. ನಾವು ಇವ್ನು ಮಾತ್ರ ಬರ್ತಾನೆ, ಅಪ್ಪನ ಕರ್ಕೊಂಡ್ ಬರಲ್ಲ, ಅಮ್ಮನ ಕರ್ಕೊಂಡ್ ಬರಲ್ಲ. ಆದ್ರೆ ಹುಡುಗಿ ನಾನು ಕರ್ಕೊಂಡ್ ಬರ್ತಾನ. ಇದೇನಣ್ಣ ಇದು? ಫ್ರೆಂಡ್ ಕಾಲ್, ಗರ್ಲ್ ಫ್ರೆಂಡ್ ಕಾಲ್. hello guys, ಅದು ಬೆಲ್ಲ ಹೆಂಗಿದ್ರೆ ಐ ಹೋಪ್ ಎಲ್ಲ ಮಸ್ತಾಗಿರ್ತೀರಂತ. ಆಫ್ಟರ್ ಸೋ ಲಾಂಗ್ ಮತ್ತೆ ವಾಪಸ್ ಬಂದಿದ್ದೀನಿ. ಆ್ಯಕ್ಚುಲಿ ಗೈಸ್ ಈ ಥರ ಆಫ್ಟರ್ ಸೋ ಲಾಂಗ್ ಅಥವಾ ಆಫ್ಟರ್ ಡೆಕೆಡ್ಸ್ ಇದೊಳ್ಳೆ ಇಂಟ್ರದೇ ಒಂದು ಪಾರ್ಟ್ ಆಗ್ಬಿಟ್ಟಿದೆ ಇತ್ತೀಚೆಗೆ. ಬಿಕಾಸ್ ತುಂಬ ಲಾಂಗ್ ಗ್ಯಾಪ್ಸ್ ಕೊಡ್ತಾ ಇದ್ದೀನಿ. ದಿವಸ ಆ್ಯಕ್ಚುಲಿ ಎಕ್ಸಾಮ್ಸ್ ಇತ್ತು, ಸೊ ಅದಕ್ಕೆ ಒಂದು ಸ್ವಲ್ಪ ಬಂದ್ ಮಾಡಿದ್ದೆ ಇವೆಲ್ಲ. ಆ್ಯಂಡ್ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೆಂಗಿದ್ರು ಇವಾಗ ರಜಾ ಇದೆ, ಆದಷ್ಟು ರೆಸ್ಟಲ್ಲಾದರೂ ರೆಗ್ಯುಲರ್ ಆಗಿ ಟ್ರೈ ಮಾಡೋಣ. ಇವಾಗ ವ್ಲಾಗ್ ಮಾಡ್ತಿರೋ ವಿಶೇಷ ಏನಂದ್ರೆ ನಮ್ಮ ಸ್ಯಾಂಡಿ ಸರ್ದು ಹೊಸ ಡ್ಯಾನ್ಸ್ ಕ್ಲಾಸ್ ಓಪನ್ ಆಗ್ತಿದೆ. ಸರಿ, ಹಳೆ ಕ್ಲಾಸ್ ಇತ್ತು ಸ್ಯಾಂಡಿ ಸರ್ದು, ಬಟ್ ಅದು ಟೆಂಪ್ರರಿ ಕ್ಲೋಸ್ ಆಗಿತ್ತು. ಆ್ಯಂಡ್ ಇವಾಗ ಮತ್ತೆ ಓಪನ್ ಮಾಡ್ತಿದ್ದಾರೆ ಹೊಸದಾಗಿ. ಆ್ಯಂಡ್ ಇವಾಗ ನಾವು ಆ ಫಂಕ್ಷನಿಗೆ ಹೋಗಿ ಬರೋಣ. ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಲ್ಲೇ ಸೀದಾ ಹೋಗೋಣ. ಓಕೆ, ಬಾಯ್ ಬಾಯ್. ಹಾಂ, ಹೆಲ್ಮೆಟ್ ಹಾಕೊಂಡು ಹೋಗೋಣ. ರೈನ್ ಕೋಟೆ ಮರ್ತು ಹೋಗ್ಬಿಟ್ಟಿದ್ನಿ. ಹಾಕೊಂಡು ಹೋಗು ಚಳಿ. ಹ್ಞೂ, ಇಲ್ಲ ಹಾಕತ್ತು. ಕ್ಯಾಮ್ರಾಮ್ಯಾನ್ ಆಗುತ್ತಲ್ಲ, ಸರಿ ಕ್ಯಾಮ್ರಾ ವುಮೆನ್ ಜಾಸ್ತಿ ಆಯ್ತು. ಮಳೆ ಏನಾರು ಲೇಟ್ ಮಾಡಿದ್ರೆ ಮಾತ್ರ ಲೇಟಾಗಿ ಮಳೆ ಬರ್ತದೆ. ಲೇಟ್ ಮಾಡಿದ್ರೆ ಅದೇ ಬೀಳ್ತವೆ. ಆಯ್ತು, ಇವಾಗ ಚಳಿ ಅಲ್ವಾ, ಶೂ ಹಾಕೋಕ್ಕೂ ಮುಂಚೆ ಒಂದ್ಸತಿ ಒಳಗಡೆ ಏನಾರು ಐತಾ ಅಂತ ಟೆಸ್ಟ್ ಮಾಡಿ ಹಾಕೋಬಿಡಿ. ಅವಾಗ ಚಳಿಗೆ ಅಂತ ಒಳಗಡೆ ಹಾವು ಹುಳ ಚಳಿ ಗಿಳೆಲ್ಲ ಸೇರ್ಕೊಬಿಡುತ್ತೆ. ಮಳೆನೂ ನಿಂತೈತೆ. ಇವಾಗ ಫುಲ್ ರೆಡಿ. ಇವಾಗ ಬೇಗ ನಾವು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಇವರು ಸ್ಯಾಂಡಿ ಸರ್ನ ಮೀಟ್ ಆಗಿ ತುಂಬ ದಿವಸನೇ ಆಗೋಗಿತ್ತು. ಆ್ಯಕ್ಚುಲಿ ಸ್ಯಾಂಡಿ ಸರ್ನ ಅಂತಲ್ಲ, ಡ್ಯಾನ್ಸ್ ಸರ್ನ ಮೀಟ್ ಆಗ್ಬಿಟ್ಟು ಸುಮಾರು ದಿವಸ ಆಗಿತ್ತು. ಅಂದರೆ ಕಾಲೇಜು ಫೆಸ್ಟು ಅದು ಇದು ಡ್ಯಾನ್ಸ್ ಸರ್ನ ಮೀಟ್ ಆಗಿ ಸುಮಾರು ದಿವಸ ಆಗಿತ್ತು. ಸೊ ಹಂಗೆ ಹೋಗ್ಬಿಟ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊ ಬರೋಣ. ನಮಗೂ ಒಳ್ಳೆ ಮೆಮೊರಿ ಸಿಕ್ಕಂಗೆ ಆಗುತ್ತೆ. ಆ್ಯಂಡ್ ಲಾಗಿಗೂ ಒಳ್ಳೆ ಕಂಟೆಂಟ್ ಆಗುತ್ತೆ. ಈಗ ಲೆಟ್ಸ್ ಗೋ. ಫೈನಲಿ ಗುರು ಡ್ಯಾನ್ಸ್ ಕ್ಲಾಸ್ ಹತ್ರ ಬಂದಿದ್ದೀನಿ. ಆ್ಯಂಡ್ ಸರ್ನು ಅಂದರೆ ಮೀಟಾಗಿ ಸುಮಾರು ದಿವಸ ಆಗಿತ್ತು. ಲೈಕ್ ಪಕ್ಕ ಬೇಕಾದ್ರೆ ಎದುರುಗಡೆ ಸಿಕ್ತಾಗ ಪಕ್ಕ ದೊಡ್ಡ ಮನುಷ್ಯರು ಹಂಗೆ ಹಿಂಗೆ ಅಂತ ಹೇಳ್ತೇನೆ. ಅಲ್ಲ ಸರ್, ನಮಸ್ಕಾರ. ವ್ಲಾಗ್ ಮಾಡ್ಕೊಂಡೆ ಬಂದಿರ, ಹೇಗಿದ್ದೀರಾ? ನಿಮ್ಮ ಬಾಯಿಗೆ ಇಟ್ಟಾಗ ಎಷ್ಟು ದಿನ ಬರ್ತಾವೆ. ಇವಾಗ ಇನ್ನು ಹೇಳ್ತಿದ್ದೆ ಹಿಂಗೆ ಅಂತಾರೆ. ಹುಡುಗಿ ಫೋನ್ ಮಾಡ್ರೆ ಕುಸುಕು ನಿಸ್ರಿ ಮಾಡ್ತಾರೆ. ನಾವು ಡವು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಾರಣ. ಅಪ್ಪ ಇಲ್ಲ, ಅಪ್ಪ ಇಲ್ಲ. ಇವ್ನು ಮಾತ್ರ ಬರ್ತಾನೆ, ಅಪ್ಪನ ಕರ್ಕೊಂಡ್ ಬರಲ್ಲ, ಅಮ್ಮನ ಕರ್ಕೊಂಡ್ ಬರಲ್ಲ. ಆದ್ರೆ ಹುಡುಗಿ ನಾರ ಕರ್ಕೊಂಡ್ ಬರ್ತಾನ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗೇಮ್ 5:30, ಇನ್ನೇನು 5 ನಿಮಿಷಕ್ಕೆ ಹೋಗಿ ರೆಡಿ ಬರೋದು. A few moments later. ಮಸ್ತ್ ಕಟಿಂಗ್ ಮಾಡಿಸ್ಬಿಡೋಣ. ಕಾಡ್ ಪಾಪ ಆಗಿದೆ ಎಷ್ಟು ದಿವಸ. ಈ ಕ್ಯಾಮ್ರಾದಲ್ಲಿ ಏನು ಕಾಣ್ತೈತಿ ನಿಮಗೆ? ನಮ್ಮ ಸ್ಯಾಂಡಿ ಸರ್ ಅವರು. ಪ್ರೋಟೀನ್ ಸಿಕ್ಕಿಲ್ವಣ ಇವತ್ತು. ಹ್ಯಾಪಿ ಬರ್ಡೇ. ಸುಮಂತ್ರಣ ವಾಟ್ ಸಮಾಚಾರ? ಇದ್ಯಾವ್ದು ಕೆಳಗಡೆ ಬರೋದು ತಪ್ಪಾಗುತ್ತೆ. ಇದ್ಯಾಕ
ವ್ಲಾಗ್ ಇದೇನಣ್ಣ ಇದು ಇಲ್ಲಿ ಬಡ್ಸಕ್ಕೆ ಅಂತ ಬಿಟ್ರೆ ಇಲ್ಲಿ ಇವರೇ ಒಂದೊಂದು ಪೀಸ್ ಕಟ್ತಾನ ಬರ್ಸಕ್ಕೆ ಎನರ್ಜಿ ಬೇಕು ಬ್ರೋ. ಏನ್ರಿ ಒಮ್ಮೆ ಡೌಟ್ ಕ್ಲಿಯರ್ ಮಾಡೋದು. ಡೌಟ್ ಕ್ಲಿಯರ್ ಸಿರಟ ನೀರು ಇರಪ್ಪ ನೀರು ಇರಪ್ಪ. ಇವಾಗ ಏನ್ ಗೊತ್ತಾ, ಒಳಗಿದ್ದವ್ರಕ್ಕಿಂತ ಹೊರಗಡೆ ಊಟದಲ್ಲಿ ಜಾಸ್ತಿ ಜನ ಅನಿಸ್ತಿಲ್ವಾ? Bro, this is common in India. This India is not for beginners. They come for function, eat the food and go. That's all. ಕಾಟಿನ್ 4K ಅಂತಾರಲ್ಲ ಇದೆ ತಗೊಳ್ಳಪ್ಪ ಜಿಲೇಬಿ. Sir, nalag Red Bull, no, one cent, Fanta. ನಿಧಾನ ಕೇಳ್ತಾವ. ಈ ಬಾಲ್ದಕಲ್ಲಿ ಎಲ್ಲಾಗಿಲ್ವಾ? ತಟ್ಟೆ ಇಲ್ಲದ ಕಾರಣ 3 ಜನ ಒಂದೇ ದೊಡ್ಡಲ್ಲಿ ಉಣ್ಬೇಕಾಗೈತೆ. ಗರ್ಲ್ಫ್ರೆಂಡ್ ಕಾಲ್ಸ್, ಗರ್ಲ್ಫ್ರೆಂಡ್ ಕಾಲ್. You do orchestra dance. Orchestra dance, please. ಓಕೆ ಗೈಸ್, ಇವಾಗ ಫೈನಲಿ ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿ ಮಸ್ತ್ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಇನ್ನೂ ಆ್ಯಕ್ಚುಲಿ ನಡೀತಾ ಇದೆ. ನಂಗೆ ಲೇಟ್ ಆಯಿತು ಅಂತ ಬಂದೆ. ಇವಾಗ ಸೀದಾ ಮನೆಗೆ ಹೊರಡೋಣ.